ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಫಾಲ್ ಆಗಲಿಕ್ಕೆ ಮೇಜರ್ ರೀಸನ್ ಏನಿರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹಾಗೆ ಬ್ಯಾಂಕ್ ನಿಫ್ಟಿ ಇಷ್ಟೊಂದು ಮೇಜರ್ ಇಂಡೈಸ್ ಫಾಲ್ ಆಗಲಿಕ್ಕೆ ಏನು ಮೇಜರ್ ರೀಸನ್ ಇರ್ಬೋದು ಅದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಡೌ ಫ್ಯೂಚರ್ಸ್ ಪಾಸಿಟಿವ್ನಲ್ಲಿದ್ದರೂ ಕೂಡ, ಪಾಸಿಟಿವ್ ಮೂಮೆಂಟ್ನಲ್ಲಿದ್ದರೂ ಕೂಡ ಡೌ ಫ್ಯೂಚರ್ಸು ನಮ್ಮ ಇಂಡಿಯನ್ ಮಾರ್ಕೆಟ್ ಯಾಕೆ ಇಷ್ಟೊಂದು ಫಾಲ್ ಆಯ್ತು ಇವತ್ತು, ಏನಾದರೂ ರೀಸನ್ ಇರ್ಬೋದು ಮಾರ್ಕೆಟ್ ಮೂಮೆಂಟ್ನಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ನೋಡೋಣ. ನೋಡಿ ಸ್ನೇಹಿತರೆ, ಇವತ್ತು ಮಾರ್ಕೆಟ್ನಲ್ಲಿ ರುಪಿ ಭರ್ಜರಿ ಫಾಲ್ ಆಗಿದೆ ಅಗೇನ್ಸ್ಟ್ ಡಾಲರ್ ಇಂಡೆಕ್ಸ್. ಡಾಲರ್ಗೆ US $ಗೆ ಕಂಪೇರ್ ಮಾಡಿದರೆ ಇಂಡಿಯನ್ ನ್ಯಾಷನಲ್ ರುಪಿ 95 ಬ್ರೀಚ್ ಆಗಿತ್ತು. ಬಿಗ್ಗೆಸ್ಟ್ ಫಾಲ್ ಇನ್ ದ ಹಿಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ರುಪಿ ಫಾಲ್ಸ್ ಫೈನಾನ್ಷಿಯಲ್ ಇಯರ್ 26, ಕರೆನ್ಸಿ ಲಾಕ್ಸ್ ವರ್ಸ್ಟ್ ಡ್ರಾಪ್ ಇನ್ 14 years, ವೆರಿ ವರ್ಸ್ಟ್ ಡ್ರಾಪ್ ಇನ್ 14 years. 14 ವರ್ಷದಲ್ಲಿಯೇ ಅತ್ಯಂತ ದೊಡ್ಡ ಒಂದು ಲಾಸ್ ಅಂತ ಹೇಳ್ಬೋದು, ರುಪಿಗೆ ದೊಡ್ಡ ಒಂದು ವರ್ಸ್ಟ್ ಫಾಲ್ ಅಂತ ಹೇಳ್ಬೋದು. ಸ್ಲಿಪ್ಸ್ 9.88%. ನೋಡಿ, ಆಲ್ಮೋಸ್ಟ್ ಆಲ್ 10% ಫಾಲ್ ಆಗಿದೆ ಇನ್ 10 years. Rupee breaches US dollar bond yield tops 7% as Iran war upends India's fiscal mathematical. ನೋಡಿ, ರುಪಿ ಇವತ್ತು $95 ದಾಟಿ ಹೋಗಿತ್ತು. ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಮಾರ್ಕೆಟ್ನಲ್ಲಿ. ರುಪಿ ಮೇ ಹಿಟ್ 100 ಸೂನ್. 100, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, 100 ಸೆಂಚುರಿ ಬಾರಿಸುತ್ತೆ ರುಪಿ ಅಂತ. ಹಿಟ್ 100 ಸೂನ್, ಬಟ್ ದ ರಿಯಲ್ ರೀಸನ್ ಇಟ್ಸ್ ಹ್ಯಾಪನಿಂಗ್ ವಿಲ್ ಸರ್ಪ್ರೈಸ್. ಇದಕ್ಕೆ ನಿಜವಾದ ಕಾರಣ ಸರ್ಪ್ರೈಸ್ ಮಾಡುತ್ತೆ ಅಂತ ಎಕನಾಮಿಸ್ಟು ಎಕ್ಸ್ಪರ್ಟ್ಸು ಹೇಳ್ತಾ ಇದ್ದಾರೆ. ನೋಡಿ, ಡಾಲರ್ಗೆ ಸಂಬಂಧಪಟ್ಟಂತೆ ರುಪಿ ತುಂಬಾ ವ್ಯಾಲ್ಯೂ ಕಡಿಮೆ ಆಗಿದೆ ಇವತ್ತಿನ ದಿನದಲ್ಲಿ. ಓಪನ್ ಆಗಿದ್ದು ಪ್ರೀವಿಯಸ್ ಕ್ಲೋಸ್ ಎಷ್ಟಿತ್ತು? ರುಪಿದು ಪ್ರೀವಿಯಸ್ ಕ್ಲೋಸ್ ವಾಸ್ 94.7570 ಇತ್ತು. ಹಾಗೆ ಇವತ್ತು ಓಪನ್ ಆಗಿದ್ದು 94.7570. ಡೇಸ್ ರೇಂಜ್ ಏನಿತ್ತು ನೋಡಿ, 93.4790ದಿಂದ 95.2250. 95.2250 ಇದು ಇವತ್ತಿನ ಹೈ ಅಂತ ಹೇಳ್ಬೋದು, ರೆಕಾರ್ಡ್ ಆಗಿದೆ. ನೋಡಿ, ರುಪಿದು 5 ಮಿನಿಟ್ಸ್ ಚಾರ್ಟ್ ಇದು. ಇದರಲ್ಲಿ ನಿಮಗೆ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಎಸ್, ನೋಡಿ, ಮಾರ್ಕೆಟ್ ಇಲ್ಲಿ ಓಪನ್ ಆಗಿತ್ತು. ಮಾರ್ಕೆಟ್ ಮೀನ್ಸ್ USD INR ಇಂಡೆಕ್ಸ್ನ ಹೇಳ್ತಾ ಇರೋದು. ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಅಗೇನ್ಸ್ಟ್ ಇಂಡಿಯನ್ ನ್ಯಾಷನಲ್ ರುಪಿ ಇಂಡೆಕ್ಸ್ ಏನಿದೆ, USD INR ಇಂಡೆಕ್ಸ್ ಅಂತಾರೆ, ಅದನ್ನು ಹೇಳ್ತಾ ಇರೋದು ನಾನು. ಓಪನ್ ಆಗಿದ್ದಲ್ಲಿ 91% ಕೆಳಗಡೆ ಓಪನ್ ಆಗಿತ್ತು. 93.90 ಹತ್ರ ಓಪನ್ ಆಗಿತ್ತು. ನಂತರ ಫಾಲ್ ಆಗಿತ್ತು, 93.5ವರೆಗೆ ಬಂದಿತ್ತು. ಸೊ ರುಪಿ ಸ್ಟ್ರೆಂತ್ ಆಯಿತು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಮತ್ತೆ ಕಂಟಿನ್ಯೂ ಆಗಿ ಅಪ್ ಟ್ರೆಂಡ್ನಲ್ಲಿ, ಅಂದರೆ ಫಾಲ್, ಇದು ಚಾರ್ಟ್ನಲ್ಲಿ ಅಪ್ ಟ್ರೆಂಡ್ ಇದ್ದರೂ ಕೂಡ ರುಪಿದ ಬೆಲೆ ಕುಸಿತ ಅಂತ ತಿಳ್ಕೊಬೇಕು. ನೋಡಿ, 95.23 ಸಮಥಿಂಗ್ ಅಲ್ಲಿವರೆಗೆ ಹೈ ರೀಚ್ ಆಗಿತ್ತು. ನಂತರ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಅಂತ ಹೇಳ್ಬೋದು. ಇಷ್ಟೊಂದು ಮೇಜರ್ ಫಾಲ್ ಆಗಲಿಕ್ಕೆ ಏನು ಕಾರಣ ಇರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋದಲ್ಲಿ ಪ್ರಯತ್ನ ಪಡೋಣ. ನೋಡಿ, ಅದೇ 30 ಮಿನಿಟ್ಸ್ ಚಾರ್ಟ್ ಇದು. ಹೇಗೆ ಒಂದು ನೋಡಿ, ಇಲ್ಲಿ 30 ಮಿನಿಟ್ಸ್ನಲ್ಲಿ 93.8ದಿಂದ 94ದಿಂದ ಆಲ್ಮೋಸ್ಟ್ ಆಲ್ 93, 92.5, 93ವರೆಗೆ ಬಂದಿತ್ತು. ನಂತರ ಕಂಟಿನ್ಯೂ ಆಗಿ ಫಾಲ್ ಆಗ್ತಾ ಹೋಗಿದೆ ರುಪಿಯ ಬೆಲೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಡೈಲಿ ಚಾರ್ಟ್ ತೋರಿಸ್ತೀನಿ. ಕಂಟಿನ್ಯೂ ಆಗಿ ಕೆಲವೊಂದಿಷ್ಟು ಇರಾನ್ ಕಾನ್ಫ್ಲಿಕ್ಟ್ ಆದಾಗಿಂದ ರುಪಿಯ ಬೆಲೆ ಕುಸಿತ ಕಾಣ್ತಾ ಇದೆ ನಿಮಗೆ ಅಂದ್ಕೊಂಡಿದ್ದೀನಿ. ನೋಡಿ, ಕಂಟಿನ್ಯೂ ಆಗಿ 1, 2, 3, 4 ಆಲ್ಮೋಸ್ಟ್ ಆಲ್ 20-30 ಒಂದು ತಿಂಗಳಾಯಿತು ಕಂಟಿನ್ಯೂ ಕುಸಿತ ಕಾಣ್ತಾ ಇದೆ ರುಪಿಯ ಬೆಲೆ. ಆದರೆ ನೋಡಿ, ಅದೇ ಡೈಲಿ ಚಾರ್ಟ್ ಇದು. ನೋಡಿ, ಸುಮಾರು ತಿಂಗಳುಗಳಿಂದ ಫಾಲ್ ಆಗಿದೆ. ಇಲ್ಲಿ ನೋಡಿ, ಇದರದ್ದು ಲೋ 84 ಇದೆ,
ಕೆಲವು ತಿಂಗಳ ಹಿಂದೆ, ನಂತರ ಕಂಟಿನ್ಯೂ ಆಗಿ ಫಾಲ್ ಆಗ್ತಾ ಬಂದಿದೆ. ಇದಕ್ಕೆ ಯಾವುದೇ ಮೇಜರ್ ಸ್ಟೆಪ್ಸು ಇದಕ್ಕೆ ಸಂಬಂಧಪಟ್ಟಂಥವರು ತೊಗೊಂಡಿಲ್ಲ. ಹೀಗಾಗಿ ರುಪಿಯ ಬೆಲೆ ಕುಸಿತ ಕಾಣ್ತಾ ಇದೆ. ಇದಕ್ಕೆ ಮೇಜರ್ ರೀಸನ್ಸ್ ಏನಿರ್ಬೋದು? ಟ್ಯಾರಿಫ್, ಅಮೇರಿಕ ಏನು ಟ್ಯಾರಿಫ್ ಏರಿತ್ತು, ಅದು ಕೂಡ ಒನ್ ಆಫ್ ದ ಮೇಜರ್ ರೀಸನ್. ಅದ್ರ ಜೊತೆಗೆ ವಾರ್ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗೆ ನಮ್ಮ ಆರ್ಥಿಕ ನೀತಿಗಳು ಕೂಡ ಕಾರಣ ಆಗುತ್ತವೆ ಸ್ನೇಹಿತರೆ. ನೋಡಿ, ಡೈಲಿ ಚಾರ್ಟ್ ಇದು USD INR ಇಂಡೆಕ್ಸ್ದು. ನೋಡಿ ಯಾವ ರೀತಿ ಡೈಲಿ ಚಾರ್ಟ್ ಅಂದರೆ ಸುಮಾರು ತಿಂಗಳುಗಳ ಚಾರ್ಟ್ ಇದು. ನೋಡಿ ಯಾವ ರೀತಿ ಕಂಟಿನ್ಯೂ ಆಗಿ ಫಾಲ್ ಆಗಿದೆ ರುಪಿಯ ಬೆಲೆ. ಇದು ಚಾರ್ಟ್ನಲ್ಲಿ ಏರಿಕೆ ಕಂಡರೂ ಕೂಡ ಬೆಲೆ ಕುಸಿತ ಅಂತ ತಿಳ್ಕೊಬೇಕು. ಹಾಗೆ ಡೈಲಿ ಚಾರ್ಟ್ ನೋಡಿ, ಇವತ್ತಿನ ಕ್ಯಾಂಡಲ್ ವೆರಿ ಬಿಗ್ ಕ್ಯಾಂಡಲ್ ಸಿನ್ಸ್ ಆಲ್ಮೋಸ್ಟ್ ಆಲ್ ಒಂದು 5, 10, 15 ವರ್ಷದಲ್ಲಿ ಬಿಗ್ಗೆಸ್ಟ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡಬಹುದು ಇವತ್ತಿನ ಕ್ಯಾಂಡಲ್. ನೋಡಿ, ನಿಫ್ಟಿ ಬ್ಯಾಂಕ್ ಮೇಜರ್ ಪೆಟ್ಟು ಬಿದ್ದಿದ್ದು ನಿಫ್ಟಿ ಬ್ಯಾಂಕಿಗೆ. ಇವತ್ತು 50,275ರಲ್ಲಿ ಕ್ಲೋಸ್ ಆಗಿದೆ. 1,999 ಪಾಯಿಂಟ್ಸ್ ಕುಸಿತ ಕಂಡಿದೆ. 3.82%, ಆಲ್ಮೋಸ್ಟ್ ಆಲ್ 2,000 ಪಾಯಿಂಟ್. ಹಾಗೆ 4% ಮೇಜರ್ ಫಾಲ್ ಇನ್ ಮೇಜರ್ ಬಿಗ್ಗೆಸ್ಟ್ ಒಂದು ಇಂಡೆಕ್ಸ್ ಏನಿದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಏನಿದೆ ಅದರಲ್ಲಿ ದೊಡ್ಡ ಹೊಡೆತ ಕಂಡಿದೆ ಇವತ್ತು. ಬಿಕಾಸ್ ಮೇನ್ ರೀಸನ್ ಏನಪ್ಪ ಅಂದರೆ ರುಪಿಯ ಬೆಲೆ ಕುಸಿತನೇ ದೊಡ್ಡ ರೀಸನ್. ಹಾಗೆ RBIದ ಪೆಟ್ಟು ನಿನ್ನೆ ಕೊಟ್ಟಿದ್ರಲ್ಲ, ಅದು ಕೂಡ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡಿ, ಓಪನ್ ಆದಾಗಿನಿಂದ ಕಂಟಿನ್ಯೂ ಪ್ರಾಫಿಟ್ ಬುಕ್ ಆಗ್ತಾನೇ ಬಂದಿದೆ. ಹಾಗೆ ಅದರಲ್ಲಿರ್ತಕ್ಕಂಥ ಮೇಜರ್ ಇಂಡೈಸಸ್, ಮೇಜರ್ ಸ್ಟಾಕ್ಸ್ ಏನಿವೆ, HDFC ಬ್ಯಾಂಕ್ ಆಗಿರ್ಬೋದು, SBI ಆಗಿರ್ಬೋದು, ICICI, ಎಕ್ಸಿಸ್ ಬ್ಯಾಂಕ್ ಎಲ್ಲ ಕೂಡ 1.5%, 2.5%, 3%, 4 ನೋಡಿ 3.5%, HDFC, SBI 3.5%, 4%, ICICI ಬ್ಯಾಂಕ್ 2.5%, ಎಕ್ಸಿಸ್ ಬ್ಯಾಂಕ್ 3.5%, ಹಾಗೆ ಕೋಟಕ್ ಮಹೀಂದ್ರ 3.5%, ಬ್ಯಾಂಕ್ ಆಫ್ ಬರೋಡಾ 4.5%, 5%, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 7%, PNB 4.5%, ಫೆಡರಲ್ ಬ್ಯಾಂಕ್ 4%, AU ಸ್ಮಾಲ್ ಬ್ಯಾಂಕ್ 5%, ಇಂಡಸ್ಇಂಡ್ ಬ್ಯಾಂಕ್ 5%, ಎಸ್ ಬ್ಯಾಂಕ್ 5%, IDFC ಬ್ಯಾಂಕ್ 5%. ಹಾಗೆ ಪ್ರೈವೇಟ್ PSU ಎಲ್ಲ ಬ್ಯಾಂಕ್ಗಳು ಕಂಟಿನ್ಯೂ ಆಗಿ 3, 4, 5% ಫಾಲ್ ಆಗಿವೆ. ಬ್ಯಾಂಕ್ ನಿಫ್ಟಿಗೆ ದೊಡ್ಡ ಪೆಟ್ಟು ಬಿದ್ದಿದೆ ಇವತ್ತು ಅಂತ ಹೇಳ್ಬೋದು. ನೋಡಿ, ನಿನ್ನೆ RBIದವರು ಒಂದು ಕ್ಯಾಪ್ ಸೆಟಲ್ ಮಾಡಿದ್ರು, $100 ಮಿಲಿಯನ್ ಕ್ಯಾಪ್ ಟು ಕರ್ಬ್ ವೊಲಾಟಿಲಿಟಿ. ನಿಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. RBI ಕ್ಯಾಪ್ಸ್ ಬ್ಯಾಂಕ್ಸ್ ರುಪಿ ಪೊಸಿಷನ್ಸ್ at $100 ಮಿಲಿಯನ್ ಟು ಕರ್ಬ್ ಕರೆನ್ಸಿ ವೊಲಾಟಿಲಿಟಿ. ಕರೆನ್ಸಿಯ ನಮ್ಮದು ರುಪಿಯ ವೊಲಾಟಿಲಿಟಿ ಏನಾಗ್ತಾ ಇತ್ತು ಅಂದರೆ ಕುಸಿತ ಕಾಣ್ತಾ ಇತ್ತು ಅಗೇನ್ಸ್ಟ್ ಡಾಲರ್ ನಮ್ಮ ರುಪಿದು. ಹೀಗಾಗಿ ನಿನ್ನೆ RBIದೊಂದು ಆ್ಯಕ್ಷನ್ ತೊಗೊಂಡಿದ್ರು ಬ್ಯಾಂಕ್ಸ್ಗಳಿಗೆ. $100 ಮಿಲಿಯನ್ ಮಾತ್ರ ನೀವು ಕ್ಯಾಪ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಪೊಸಿಷನ್ ತೊಗೊಳೋಗಿಲ್ಲ, ಅದಕ್ಕಿಂತ ಜಾಸ್ತಿ ಖರೀದಿ ಮಾಡೋಗಿಲ್ಲ ಡಾಲರ್ಸು. ಈ ಥರ ಎಲ್ಲ ಒಂದು ಕಠಿಣ ನಿರ್ಧಾರ ತಗೊಂಡಿತ್ತು. ಅದರ ಇಂಪ್ಯಾಕ್ಟ್ ಇವತ್ತೇನಾದರೂ ಸ್ಟ್ರೆಂತ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು, ಆದರೆ ಮತ್ತೆ ವೀಕ್ ಆಗಿದೆ ರುಪಿ ಬೆಲೆ. ಏನು ಕಾರಣ ಇರ್ಬೋದು? RBI ಈ ಥರ ಹೇರಿಕೆ ಮಾಡಿದ್ರು ಕೂಡ ಬ್ಯಾಂಕ್ಗಳ ಮೇಲೆ, ಯಾಕೆ ಬ್ಯಾಂಕ್ ನಿಫ್ಟಿ ಇಷ್ಟೊಂದು ಫಾಲ್ ಆಯಿತು ಅಂತಂದರೆ, ನೋಡಿ RBIದವರು ಕ್ಯಾಪ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದರು, ವೈ ಕ್ಯಾಪ್ ವಾಸ್ ಇಂಟ್ರೊಡ್ಯೂಸ್ಡ್ ಅಂತ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದಾದರೆ, ದ RBI's ಗೋಲ್ ಇನ್ ಟೇಕಿಂಗ್ ದಿಸ್ ಸ್ಟೆಪ್ ಈಸ್ ಟೇಕಿಂಗ್ ದಿಸ್ ಸ್ಟೆಪ್ ಅಂದರೆ ಕ್ಯಾಪ್ ಇಂಟ್ರೊಡ್ಯೂಸ್ ಮಾಡಿದ್ದು ನಿನ್ನೆ 100 ಮಿಲಿಯನ್ ಕ್ಯಾಪು ಬ್ಯಾಂಕ್ಗಳಿಗೆ. ಅದನ್ನು ಹೇಳ್ತಾ ಇರೋದು ನಾನು. ದ RBI's ಗೋಲ್ ಇನ್ ಟೇಕಿಂಗ್ ದಿಸ್ ಸ್ಟೆಪ್ ಈಸ್ ಟು ಸ್ಟೆಬಿಲೈಸ್ ದ ಫಾಲಿಂಗ್ ರುಪಿ. ಅರ್ಥ ಮಾಡ್ಕೊಳ್ಳಿ, ರುಪಿ ಏನು ಫಾಲ್ ಆಗ್ತಾ ಇತ್ತು ಅದನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಈ ಒಂದು ಕ್ರಮ ಕೈಗೊಂಡಿದ್ದಾರೆ RBIದವರು. ಆ್ಯಂಡ್ ಪ್ರೊಟೆಕ್ಟ್ ದ ಕಂಟ್ರೀಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ನೋಡಿ, ಒಂದು ದೇಶದ ರಿಸರ್ವ್ಸ್ ಚೆನ್ನಾಗಿರಬೇಕು, ಗಟ್ಟಿಮುಟ್ಟಾಗಿರಬೇಕು, ಸಾಕಷ್ಟು ರಿಸರ್ವ್ಸ್ ಇರಬೇಕು, ಎಕ್ಸ್ಚೇಂಜ್ ರಿಸರ್ವ್ಸು. ಅದನ್ನು ಬಲಪಡಿಸಲಿಕ್ಕೆ ಈ ಒಂದು ಸ್ಟೆಪ್ ತೊಗೊಂಡಿದ್ದಾರೆ ಅಂತ RBIದವರು ಹೇಳ್ತಿದ್ದಾರೆ. ವಿಚ್ ಹ್ಯಾವ್ ಫಾಲನ್ ಸಿನ್ಸ್ ದ ವೆಸ್ಟ್ ಏಷಿಯನ್ ಕಾನ್ಫ್ಲಿಕ್ಟ್ ಸ್ಟಾರ್ಟೆಡ್ ಅ ಮಂತ್ ಎಗೋ. ನೋಡಿ, ಅವ್ರೇನು ಹೇಳ್ತಾರೆ, ವೆಸ್ಟ್ ಏಷಿಯನ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದಾಗಿಂದ 1 ತಿಂಗಳಿಂದ ಫಾಲ್ ಆಗ್ತಾ ಇದೆ ಅಂತಿದ್ದಾರೆ. ಆದರೆ ನಾನು ನಿಮ್ಮ ಚಾರ್ಟ್ನಲ್ಲಿ ತೋರಿಸಿದೆ, ಸುಮಾರು ತಿಂಗಳಿಂದ ವರ್ಷಗಳಿಂದನೇ ರುಪಿ ಫಾಲ್ ಆಗ್ತಾನೇ ಇದೆ ಅಗೇನ್ಸ್ಟ್ ಡಾಲರ್. ಅರ್ಥ ಮಾಡ್ಕೊಳ್ಳಿ. ದ ಸೆಂಟ್ರಲ್ ಬ್ಯಾಂಕ್ ಇಂಟ್ರೊಡ್ಯೂಸ್ ದಿಸ್ ಕ್ಯಾಪ್ ಆ್ಯಸ್ ದ ಇಂಡಿಯನ್
ರುಪಿ ಹ್ಯಾಸ್ ರೀಸೆಂಟ್ಲಿ ಹಿಟ್ ಹಿಸ್ಟಾರಿಕ್ ಲೋ. ಅದಕ್ಕೋಸ್ಕರ ಕ್ಯಾಪ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ವೈ ಬ್ಯಾಂಕ್ಸ್ ಆರ್ ವರೀಡ್? ಬ್ಯಾಂಕ್ಸ್ ಯಾಕೆ ಇವತ್ತು ಅಷ್ಟೊಂದು ಪ್ರೆಷರ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಅಥವಾ ಲಾಸ್ ಆಯಿತು ಅಥವಾ ಸೆಲ್ ಆಫ್ ಆಯಿತು ಅಂತ ಹೇಳೋದಾದರೆ, ದ ಸ್ಕೇಲ್ ಆಫ್ ಕರೆಂಟ್ ಎಕ್ಸ್ಪೋಸರ್ ಆ್ಯಡ್ಸ್ ಟು ದ ಆಂಗ್ಸಿಟಿ. ನೋಡಿ, ಏನು ಎಕ್ಸ್ಪೋಸರ್ ಇತ್ತು, 100 ಮಿಲಿಯನ್ ಮಾತ್ರ ಎಕ್ಸ್ಪೋಸರ್ ಅವ್ರಿಗೆ, ಅದಕ್ಕಿಂತ ಜಾಸ್ತಿ ಕೈ ಕಟ್ಟದಂಗೆ ಆಗಿತ್ತು ಬ್ಯಾಂಕ್ಗಳಿಗೆ. ಹೀಗಾಗಿ ಇಂಡಿವಿಜುವಲ್ ಬ್ಯಾಂಕ್ಸ್ ಆರ್ ಎಸ್ಟಿಮೇಟೆಡ್ ಟು ಹೋಲ್ಡ್ ಸೈಜೇಬಲ್ ಡಾಲರ್ ಪೊಸಿಷನ್ಸ್, ಮೇಕಿಂಗ್ ದ ಸಿಸ್ಟಮ್ ವೈಡ್ ಎಕ್ಸ್ಪೋಸರ್ ಕ್ವೈಟ್ ಸಬ್ಸ್ಟೆನ್ಷಿಯಲ್. ಅಂದರೆ ಈಗ ಸಪೋಸ್ HDFC ಪ್ರೈವೇಟ್ ಬ್ಯಾಂಕ್ಸ್ ಆಗಿರ್ಬೋದು, ಬ್ಯಾಂಕ್ಸ್ಗಳು ಡಾಲರನ್ನು ಖರೀದಿ ಮಾಡ್ತವೆ, ಅವಕ್ಕೆ ಯಾವುದೇ ಹಿಡಿತಾ ಇದ್ದಿದ್ದಿಲ್ಲ, ಎಷ್ಟಾದರೂ ಮಾಡ್ಬೋದಾಯಿತು. ಆದರೆ ಸಡನ್ನಾಗಿ RBI 100 ಮಿಲಿಯನ್ ಮಾತ್ರ ಒಂದು ಕ್ಯಾಪ್ ಮಾಡಿದ್ರಿಂದ ಕಟ್ ಹಾಕ್ದಂಗೆ ಆಯಿತು ಬ್ಯಾಂಕ್ಗಳಿಗೆ. ಅದಕ್ಕಿಂತ ಜಾಸ್ತಿ ಪೊಸಿಷನ್ ಕ್ರಿಯೇಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದಾಗ ಕೈ ಕಟ್ಟಿ ಹಾಕಿದಾಗತ್ತು. ಸಪೋಸ್ ಏನಾದರೂ ಅವ್ರ ಹತ್ರ ಜಾಸ್ತಿ ಪೊಸಿಷನ್ ಇದ್ದರೆ ಆಟೋಮೆಟಿಕ್ಲಿ ಅದನ್ನ ಸೆಲ್ ಮಾಡಬೇಕಾಗಿತ್ತು. ಹೀಗಾಗಿ ಮೇಜರ್ ಸೆಲ್ ಆಫ್ ಬಂತು ಮತ್ತು ಬ್ಯಾಂಕ್ಸ್ಗಳಿಗೆ ಕೂಡ ಪ್ರೆಷರ್ನಲ್ಲಿ ಮೂವ್ ಆದವು. ಬ್ಯಾಂಕರ್ಸ್ ಆರ್ ಇನ್ಕ್ರೀಸಿಂಗ್ಲಿ ಅನ್ಈಸಿ ಅಬೌಟ್ ದ ಪ್ರಪೋಸ್ಡ್ ರೆಗ್ಯುಲೇಟರಿ ಚೇಂಜಸ್. ನೋಡಿ, ಬ್ಯಾಂಕರ್ಸ್ಗೂ ಕೂಡ ಬ್ಯಾಂಕ್ಗಳಿಗೆ ಕೂಡ ಈಗೇನು ಪ್ರಪೋಸ್ ಮಾಡಿದ್ದಾರೆ RBI ರೆಗ್ಯುಲೇಟರಿ ಚೇಂಜಸ್ ಏನಾಗಿದೆ ಅದಕ್ಕೂ ಕೂಡ ಅನ್ಈಸಿ ಆಗ್ತಾ ಇದೆ ಬ್ಯಾಂಕ್ಗಳಿಗೆ. ಆ್ಯಸ್ ದೀಸ್ ಕುಡ್ ಹ್ಯಾವ್ ಇಮಿಡಿಯೇಟ್ ಫೈನಾನ್ಷಿಯಲ್ ಆ್ಯಂಡ್ ಆಪರೇಷನಲ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತಾ ಇದ್ದಾರೆ ಬ್ಯಾಂಕ್ಗಳು, ಎಕ್ಸ್ಪರ್ಟ್ಸ್, ಎಕನಾಮಿಕ್ಸು ಎಲ್ಲರೂ ಕೂಡ. ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ಬೋದು, ಆಪರೇಷನಲ್ ಕಾನ್ಸಿಕ್ವೆನ್ಸಸ್ ಆಗ್ಬೋದು. ಸಡನ್ನಾಗಿ ಇಷ್ಟು ಕ್ಯಾಪ್ ಅಷ್ಟೇ ನೀವು ಇದನ್ನು ಮಾಡಿ ಯೂಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡೋ ಹಾಗಿಲ್ಲ, ಸೆಲ್ ಆಫ್ ಮಾಡಬೇಕು ಅಂತೆಲ್ಲ ಈ ಥರ ಮಾಡಿದರೆ ಅದಕ್ಕೂ ಕೂಡ ಟೈಮ್ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆಪರೇಷನಲ್ ಕಾನ್ಸಿಕ್ವೆನ್ಸ್ ಒನ್ ಆಫ್ ದೇರ್ ಪ್ರೈಮರಿ ಕನ್ಸರ್ನ್ಸ್ ಈಸ್ ದ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್. ನೋಡಿ, ಐ ರಿಪೀಟ್, ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್. ಅಷ್ಟು ಸ್ಪೀಡಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ RBIದವರು. ಬ್ಯಾಂಕ್ಸ್ ಹ್ಯಾವ್ ಅರ್ಜ್ಡ್ ದ RBI ಟು ಅಲೋ ಅ ಟ್ರಾನ್ಸಿಷನ್ ವಿಂಡೋ ಆಫ್ ಅಬೌಟ್ 3 months ಕೇಳಿದ್ವು, ಆದರೆ ಕೊಟ್ಟಿಲ್ಲ. ಸಡನ್ನಾಗಿ ಹೇಳಿದ್ದಾರೆ 1st Aprilನಿಂದ ಲಾಗು ಆಗುತ್ತೆ, 10th April ಮೋಸ್ಟ್ಲಿ. ಗಿವಿಂಗ್ ದೆಮ್ ಸಫಿಷಿಯೆಂಟ್ ಟೈಮ್ ಟು ಗ್ರ್ಯಾಜುವಲಿ ರೆಡ್ಯೂಸ್ ಆರ್ ರೀಸ್ಟ್ರಕ್ಚರ್. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಎದಕ್ಕೆ ಬ್ಯಾಂಕ್ಗಳು ಅಷ್ಟೊಂದು ಪ್ರೆಷರ್ನಲ್ಲಿ ಸೆಲ್ ಆಫ್ ಮಾಡಿದ್ವು ಅಂತಂದರೆ, ಸಪೋಸ್ ಯಾವುದಾದ್ರೂ ಬ್ಯಾಂಕ್ ಹತ್ರ $500 ಮಿಲಿಯನ್ ಇತ್ತಂತಿಕೊಳ್ಳಿ, $500 ಮಿಲಿಯನ್ ಇತ್ತಂತಿಕೊಳ್ಳಿ. ಆದರೆ RBI ಏನು ಹೇಳಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ $100 ಮಿಲಿಯನ್ ಮಾತ್ರ ಕ್ಯಾಪ್ ಇರಬೇಕು ನಿಮ್ಮ ಹತ್ರ ಅಂತ ಹೇಳಿದೆ. 100 ಮಿಲಿಯನ್ ಮಾತ್ರ ಕ್ಯಾಪ್ ಇರಬೇಕು. ಸೊ ಏನಾಗುತ್ತೆ, ಬ್ಯಾಂಕ್ಗಳಿಗೆ ತುಂಬ ಪೆಟ್ಟು ಬಿದ್ದಿದೆ. $500 ಮಿಲಿಯನ್ ಇತ್ತು ಅಂತ ಇಟ್ಕೊಳ್ಳಿ, ಅಥವಾ $500 ಇತ್ತಂತ ಇಟ್ಕೊಳ್ಳಿ. ಆದರೆ RBI ಹೇಳಿದ್ದು $100 ಮಿಲಿಯನ್ ಮಾತ್ರ ನಿಮ್ಮ ಮ್ಯಾಕ್ಸಿಮಮ್ ಪೊಸಿಷನ್ ಇರಬೇಕು ಅಂತ ಹೇಳಿದರು. ಹೀಗಾಗಿ ಈ ಥರ ಹೇಳಿದಾಗ ಏನಾಗುತ್ತೆ, ಮಿಕ್ಕಿದ $400 ಏನು ಮಾಡಬೇಕಾಗತ್ತೆ, ಸೆಲ್ ಮಾಡಬೇಕಾಗತ್ತೆ. ಮಿಕ್ಕಿದ $400 ಮಾತ್ರ ಬ್ಯಾಂಕ್ಗಳು ಸೆಲ್ ಮಾಡಬೇಕಾಗತ್ತೆ. ಹೀಗಾಗಿ ಮೇಜರ್ ಸೆಲ್ ಆಫ್ ಆಗುತ್ತೆ. ಕೇವಲ $100 ಮಾತ್ರ ಪೊಸಿಷನ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತವು ಬ್ಯಾಂಕ್ಗಳು. ಹೀಗಾಗಿ ಪ್ರೆಷರ್ ಕ್ರಿಯೇಟ್ ಆಗಿತ್ತು. ಏನಕ್ಕೆ ಈ ಥರ ಹೇಳಿದ್ರು ಅಂದರೆ, ಡಾಲರ್ ಎಷ್ಟು ಸೆಲ್ ಮಾಡ್ತಾರೆ, ರುಪಿ ಸ್ಟ್ರೆಂತ್ ಆಗ್ಬೋದು ರುಪಿ ಅನ್ನೋ ಕಾರಣಕ್ಕೆ ಮಾಡಿದ್ರು. ಆದರೆ ಮೇಜರ್ ಡ್ರಾಬ್ಯಾಕ್ ಆಯ್ತಿದ್ದು, ಮೇಜರ್ ಸೆಲ್ ಆಫ್ ಇನ್ ದ ಬ್ಯಾಂಕ್ಸ್ ಆಯಿತು. ಹಾಗೆ ರುಪಿ ಕೂಡ ಸಡನ್ನಾಗಿ ಅಪ್ರೈಸ್ ಆಯಿತು, 95 ಕ್ರಾಸ್ ಆಯಿತು. ರುಪಿ ಕೂಡ ಎಷ್ಟು ಇವತ್ತು 95 ಕ್ರಾಸ್ ಆಯಿತು. ಮತ್ತು ಇವಾಗ ಎಷ್ಟು ಟ್ರೇಡ್ ಆಗ್ತಾಯಿದೆ ಅದು ಕೂಡ ನೋಡಬೇಕು. ಕಂಟ್ರೋಲ್ ಆದರೆ ಚೆನ್ನಾಗಿರುತ್ತೆ. 100 ರೀಚ್ ಆದ್ರಂತೂ ತುಂಬಾ ಕಷ್ಟ. 100 ರುಪಿ ಬೆಲೆ ಅಗೇನ್ಸ್ಟ್ ಡಾಲರ್ 100 ಏನಾದರೂ ಆದರೆ ತುಂಬಾ ಕಷ್ಟ. ವೇಟ್ ಆ್ಯಂಡ್ ವಾಚ್ ಮಾಡೋಣ. ಈಗ ಸದ್ಯಕ್ಕೆ ಎಷ್ಟಿದೆ ಟ್ರೇಡ್, ಎಷ್ಟಕ್ಕೆ ಟ್ರೇಡ್ ಆಗ್ತಾಯಿದೆ ರುಪಿ ಅನ್ನೋದು ಕೂಡ ನೋಡೋಣ. ನೋಡಿ, ಸದ್ಯಕ್ಕೆ 94.340 ಟ್ರೇಡ್ ಆಗ್ತಾಯಿದೆ. ಓಕೆ, 95 ಬಿಲೋ ಇದೆ. ದಿನಕ್ಕೆ ಕಡಿಮೆ ಆಗ್ತಾ ಬರಬೇಕು. 90 ಕೆಳಗೆ ಬರ್ತಾ ಹೋದ್ರಂತೂ ಚೆನ್ನಾಗಿರುತ್ತೆ. ಅದರ್ವೈಸ್ ನಮ್ಮ ಎಕನಾಮಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇರುತ್ತೆ. ಎಷ್ಟು ವೀಕ್ ಆಗುತ್ತೆ ನಮ್ಮ ಇಂಡಿಯನ್ ರುಪಿ, ಅಷ್ಟು ಎಲ್ಲರಿಗೂ ಪೆಟ್ಟು ಬೀಳುತ್ತೆ, ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ದೇಶಕ್ಕೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಸ್ಟ್ರೆಂತ್ ಆಗಲಿ ಅಂತ
ಬೇಡ್ಕೊಳ್ತಾ, ಹಾಗೆ ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.